ನಮಸ್ಕಾರ ಸ್ನೇಹಿತರೆ. ಒಬ್ಬ ದೇವರಿಗೆ 5 ತಲೆಗಳಿದ್ದವು, ಆದರೆ ಇಂದು ನಾವು ಅವರನ್ನು ಕೇವಲ 4 ತಲೆಗಳಿಂದ ಮಾತ್ರ ಪೂಜಿಸುತ್ತೇವೆ. ಆ 5ನೇ ತಲೆ ಏನಾಯಿತು? ಸಾಕ್ಷಾತ್ ಸೃಷ್ಟಿಕರ್ತ ಬ್ರಹ್ಮದೇವನೇ ಶಿವನ ಮುಂದೆ ಸುಳ್ಳು ಹೇಳುವಂತಹ ಪರಿಸ್ಥಿತಿ ಯಾಕೆ ಬಂತು? ಮತ್ತು ತನ್ನ ತಂದೆಯ ತಲೆಯನ್ನೇ ಕತ್ತರಿಸಲು ಶಿವನು ಅಷ್ಟು ಭಯಾನಕ ರೂಪ ತಾಳಿದ್ದು ಯಾಕೆ? ಇವತ್ತಿನ ವಿಡಿಯೋದಲ್ಲಿ ನಾವು ಕೇವಲ ಒಂದು ಕಥೆಯನ್ನಷ್ಟೇ ನೋಡ್ತಿಲ್ಲ, ಬದಲಾಗಿ ನಮ್ಮ ಅಹಂಕಾರ ನಮಗೆ ಹೇಗೆ ಮೃತ್ಯುವಾಗುತ್ತದೆ ಅನ್ನೋ ರಹಸ್ಯವನ್ನು ತಿಳಿಯಲಿದ್ದೇವೆ. ವಿಡಿಯೋದ ಕೊನೆಯಲ್ಲಿ ಕಾಶಿಗೆ ಹೋಗುವ ಪ್ರತಿಯೊಬ್ಬರು ಯಾಕೆ ಕಾಲಭೈರವನ ದರ್ಶನ ಮಾಡಲೇಬೇಕು ಅನ್ನೋ ರಹಸ್ಯವನ್ನು ನಾನು ನಿಮಗೆ ಹೇಳ್ತೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡಿ. ಈ ಕತೆ ಶುರುವಾಗೋದು ಸೃಷ್ಟಿಯ ಆರಂಭದ ಕಾಲದಲ್ಲಿ. ಒಮ್ಮೆ ಬ್ರಹ್ಮದೇವ ಮತ್ತು ವಿಷ್ಣುದೇವ ಇಬ್ಬರ ನಡುವೆ ಒಂದು ದೊಡ್ಡ ಚರ್ಚೆ ಶುರುವಾಯಿತು. ಈ ಸೃಷ್ಟಿಯಲ್ಲಿ ಯಾರು ಶ್ರೇಷ್ಠ ಅನ್ನೋದೇ ಆ ಚರ್ಚೆಯ ವಿಷಯ. ವಿಷ್ಣುದೇವ ಹೇಳ್ತಾರೆ, ನಾನೇ ಜಗತ್ತನ್ನು ಸಲಹುವನು, ಹಾಗಾಗಿಯೇ ನಾನೇ ದೊಡ್ಡವನು ಅಂತ. ಆದರೆ ಬ್ರಹ್ಮದೇವ ತನ್ನ 5ನೇ ತಲೆಯಿಂದ ಅಹಂಕಾರದ ಮಾತನ್ನೇ ಆಡುತ್ತಾ, ನಾನು ಸೃಷ್ಟಿಕರ್ತ, ನಾನಿಲ್ಲದಿದ್ದರೆ ಈ ಜಗತ್ತೇ ಇರುತ್ತಿರಲಿಲ್ಲ ಅಂತ ವಾದಿಸ್ತಾರೆ. ಈ ವಾದ ಮಿತಿ ಮೀರಿದಾಗ ಅಲ್ಲಿ ಒಂದು ಬೃಹತ್ ಜ್ಯೋತಿರ್ಲಿಂಗ ಪ್ರಕಟವಾಗುತ್ತೆ. ಅದು ಶಿವನ ಅನಂತ ರೂಪ. ಇದರ ಆದಿ ಮತ್ತು ಅಂತ್ಯವನ್ನು ಯಾರು ಮೊದಲು ಕಂಡುಹಿಡಿಯುತ್ತಾರೋ ಅವರೇ ಶ್ರೇಷ್ಠ ಎಂದು ನಿರ್ಧಾರವಾಗುತ್ತದೆ. ವಿಷ್ಣುದೇವ ವರಾಹ ರೂಪ ತಾಳಿ ಕೆಳಗೆ ಹೋಗುತ್ತಾರೆ, ಬ್ರಹ್ಮದೇವ ಹಂಸ ರೂಪ ತಾಳಿ ಆಕಾಶಕ್ಕೆ ಹಾರುತ್ತಾರೆ. ಆದರೆ ಶಿವನ ಆ ತೇಜಸ್ಸಿಗೆ ಕೊನೆಯೇ ಇರಲಿಲ್ಲ. ವಿಷ್ಣುದೇವ ಸೋಲನ್ನೊಪ್ಪಿಕೊಂಡು ವಾಪಸ್ ಬರುತ್ತಾರೆ. ಆದರೆ ಬ್ರಹ್ಮದೇವ ತನ್ನ ಅಹಂಕಾರ ಬಿಡದೆ, ನಾನು ಲಿಂಗದ ತುದಿಯನ್ನು ನೋಡಿದೆ ಅಂತ ಸುಳ್ಳು ಹೇಳ್ತಾರೆ. ಅಷ್ಟೇ ಅಲ್ಲ, ಅದಕ್ಕೆ ಕೇತಕಿ ಹೂವನ್ನು ಸುಳ್ಳು ಸಾಕ್ಷಿಯಾಗಿ ತರ್ತಾರೆ. ಸಾಕ್ಷಾತ್ ಸೃಷ್ಟಿಕರ್ತನೇ ಸುಳ್ಳು ಹೇಳಿದ್ದನ್ನು ಕೇಳಿ ಶಿವನಿಗೆ ಕೋಪ ನೆತ್ತಿಗೇರುತ್ತದೆ. ಅದೇ ಕ್ಷಣದಲ್ಲಿ ಶಿವನ ಕ್ರೋಧದಿಂದ ಒಬ್ಬ ಭಯಾನಕ ದೇವತೆ ಪ್ರಕಟವಾಗುತ್ತಾನೆ. ಕಪ್ಪು ಮೈಬಣ್ಣ, ಕೆಂಪು ಕಣ್ಣುಗಳು, ಕೈಯಲ್ಲಿ ತೀಕ್ಷ್ಣವಾದ ಉಗುರುಗಳು. ಅವನೇ ಕಾಲಭೈರವ. ಶಿವನು ಆಜ್ಞೆ ಮಾಡುತ್ತಾನೆ, ಯಾರು ಅಹಂಕಾರದಿಂದ ಸುಳ್ಳು ಹೇಳುತ್ತಿದ್ದಾರೋ ಅವರಿಗೆ ಶಿಕ್ಷೆ ಕೊಡು. ಕ್ಷಣಾರ್ಧದಲ್ಲಿ ಕಾಲಭೈರವನು ತನ್ನ ಉಗುರಿನಿಂದ ಬ್ರಹ್ಮದೇವನ 5ನೇ ತಲೆಯನ್ನು ಕತ್ತರಿಸಿ ಹಾಕ್ತಾನೆ. ಆ ಅಹಂಕಾರದ ತಲೆ ಕೆಳಗೆ ಉರುಳುತ್ತದೆ. ಆದರೆ ಒಂದು ಸಮಸ್ಯೆ ಎದುರಾಗುತ್ತದೆ. ಬ್ರಹ್ಮನ ಕತ್ತರಿಸಿದ ತಲೆ ಕಪಾಲ ಕಾಲಭೈರವನ ಕೈಗೆ ಅಂಟಿಕೊಳ್ಳುತ್ತದೆ. ಬ್ರಹ್ಮ ಹತ್ಯಾ ದೋಷದಿಂದ ಕಾಲಭೈರವನು ಆ ಕಪಾಲವನ್ನು ಹಿಡಿದು ಭಿಕ್ಷುಕನಂತೆ ಲೋಕವೆಲ್ಲ ಅಲೆಯಬೇಕಾಗುತ್ತದೆ. ಹೀಗೆ ಅಲೆಯುತ್ತಾ ಕಾಲಭೈರವನು ಪವಿತ್ರ ಕಾಶಿನಗರಕ್ಕೆ ಪ್ರವೇಶಿಸಿದ ತಕ್ಷಣ ಆ ಕಪಾಲ ಆತನ ಕೈಯಿಂದ ಕಳಚುತ್ತದೆ. ಅಂದಿನಿಂದ ಶಿವನು ಕಾಲಭೈರವನನ್ನು ಕಾಶಿಯ ಕಾವಲುಗಾರನನ್ನಾಗಿ ನೇಮಿಸುತ್ತಾನೆ. ಸ್ನೇಹಿತರೆ, ಇಲ್ಲಿ ಒಂದು ವಿಷಯ ಗಮನಿಸಬೇಕಾಗಿದ್ದು ಏನೆಂದರೆ, ಇಂದಿಗೂ ನಂಬಿಕೆಯ ಪ್ರಕಾರ ಕಾಶಿಯ ವಿಶ್ವನಾಥನ ದರ್ಶನ ಪಡೆಯುವ ಮುನ್ನ ಕಾಲಭೈರವನ ಅನುಮತಿ ಪಡೆಯಬೇಕು. ಅದಕ್ಕೆ ಆತನನ್ನು ಕಾಶಿಯ ಕೋಟವಾಲ ಅಂತ ಕರೆಯೋದು. ಕಾಲಭೈರವ ಅಂದರೆ ಕೇವಲ ಶಿಕ್ಷೆ ಕೊಡೋದೇ ದೇವನಲ್ಲ, ನಮ್ಮೊಳಗಿನ ಅಹಂಕಾರವನ್ನು ಕತ್ತರಿಸಿ ಹಾಕಿ ನಮಗೆ ಜ್ಞಾನವನ್ನು ನೀಡುವ ಗುರು. ಸೊ ನಿಮ್ಮ ಜೀವನದಲ್ಲೂ ಅಹಂಕಾರ ತಲೆ ಎತ್ತಿದಾಗ ಈ ಕಥೆಯನ್ನು ನೆನಪಿಸಿಕೊಳ್ಳಿ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ಕಥೆಯೊಂದಿಗೆ ಸಿಗೋಣ. ನಮಸ್ಕಾರ, ಧನ್ಯವಾದಗಳು.